ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಪ್ರಾವಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ಸ್ಪೆಷಲ್ ಬಂದು ಏನ್ ಗೊತ್ತಾ, ಸಿಯಾ ಫ್ರೆಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾಳೆ ನಿಮ್ಗೆಲ್ಲ. ಅವ್ರದ್ದು ನೇಮ್ ಏನಂತ ಎಲ್ಲ ಹೇಳ್ತಾಳೆ ನಿಮ್ಗೆ, ಬನ್ನಿ. ನಿನ್ ಫ್ರೆಂಡ್ಸ್ ಎಲ್ರಿಗೂ ತೋರ್ಸೋಣ, ಹೆಸರು ಏನೇನಂತ ಎಲ್ರಿಗೂ ಹೇಳೋಣ. ಮಾಡ್ತೀಯಾ ನೀನು? ಮಾಡ್ತೀಯಾ? ಎಷ್ಟು ಜನ ಇದ್ರು ನಿನ್ ಫ್ರೆಂಡ್ಸು? ವಾವ್. ಫಸ್ಟ್ ಒನ್ ನನ್ ಟೆಡ್ಡಿ ನೇಮ್ ಇದ್ರು ಬಂದು ಸಿಯಾ ಅಂತ. ಫಸ್ಟ್ ನಮ್ ಟೆಡ್ಡಿ. ಸೆಕೆಂಡ್ ಒನ್ ಮೌಸಿ. ಥರ್ಡ್ ಒನ್ ಲಿಲ್ಲಿ. ಫೋರ್ತ್ ಒನ್ ಸಿಲ್ಲಿ. ಹಾಗೆ ಇದ್ರ ಹೆಸರು ಏನ್ ಗೊತ್ತಾ, ಡಿಂಕು ಅಂತ. ಇದು ಇತ್ತೀಚೆಗೆ ಬಂದಿದೆ ನಮ್ಮ ಮನೆಗೆ. ಇದು ಎಲ್ಲಿಂದ ತಗೊಂಡ್ಬಂದಿದ್ದಾಳೆ ಗೊತ್ತಾ ಸಿಯಾ? ಅವ್ರ ದೊಡ್ಡಪ್ಪ ಮನೆಯಲ್ಲಿ ಆಟ ಆಡ್ತಿದ್ಲು ಇದನ್ನ. ಇವಳಿಗೆ ಇಷ್ಟ ಆಗಿರೋದು ನೋಡಿ ಎತ್ತಿ ಕಳ್ಸೇ ಬಿಟ್ರು. ಈ ಮೌಸಿನ ಗಿಫ್ಟ್ ಆಗಿ ಪ್ರವಿ ಮಾಮ ಅವ್ರು ತಗೊಂಡ್ಬಂದಿದ್ದಾರೆ, ಅವ್ರ ಮಗಳು ಇವಳಿಗೆ. ಹಾಗೆ ಇದು ರೋಸಿ. ರೋಸಿ ಇವಳಿಗೆ ತುಂಬಾ ಇಷ್ಟ ಆಗ್ತಾಳೆ. ಇವಳು ಫೋನ್ ಇಟ್ಕೊಂಡಿರೋದು ಇಲ್ಲೇ ನೋಡ್ತಾ ಇದ್ದಾಳೆ ಇವಳು. ಹಾಗೆ ಅವನ್ ಬಂದು ಬುಬ್ಬು ಟೆಡ್ಡಿ. ಬುಬ್ಬು ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿ ಅಲ್ವಾ? ಈ ಟೆಡ್ಡಿ ನೋಡು, ಟೆಡ್ಡಿ ಎಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡ್ತಾಳೆ ಫ್ರೀ ಟೈಮ್ ಅಲ್ಲಿ. ಸಿಯಾ 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 ನಿಂಗೆ ರೋಸಿ ಇಷ್ಟ ಅಲ್ವಾ? ನಿನ್ಗೆ ರೋಸಿ ಮತ್ತೆ ಲಿಲ್ಲಿ ಕಂಡ್ರೆ ಪ್ರಾಣ. ಲಿಲ್ಲಿ ಎಲ್ಗೋದ್ರು ಕರ್ಕೊಂಡು ಹೋಗ್ತಾಳೆ ಲಿಲ್ಲಿನ. ಅಲ್ಲ, ಲಿಲ್ಲಿನ ಲಾಲಿ ಮಾಡ್ತಾಳೆ, ಲಿಲ್ಲಿನ ಎಲ್ಲ ಮಾಡ್ತಾಳೆ. ಲಿಲ್ಲಿ ಊಟ ಕೂಡ ಮಾಡಿಸ್ತಾಳೆ ನೋಡಿ, ಲಾಲಿ ಮಾಡ್ತಾಳೆ ಲಿಲ್ಲಿಗೆ. ಲಾಲಿ ಮಾಡು ಚಿನ್ನಿಮ್ಮ, ಗುಂಡು ಪಪ್ಪು. ಓ, ರೋಸಿ ಮೇಲೆ ಕಣ್ಣು, ರೋಸಿ ಕಣ್ಣೆಲ್ಲ ಕೀಳ್ಬೇಕಂತ ಇವಾಗ. ಸಿಯಾ ಹಾಯ್ ಹಾಯ್ ಮಾಡು. ಹಾಯ್ ಹಾಯ್. ಎಷ್ಟ್ ಜನ ಅವ್ರಮ್ಮ ನಿನ್ ಫ್ರೆಂಡ್ಸು? ಎಷ್ಟ್ ಜನ ಅವ್ರ? ಅಷ್ಟ್ ಜನ ಅವ್ರಾ? ಓಕೆ. ಹಾಗೆ ನಿನ್ ಬಾಲ್ಸ್ ಎಲ್ಲಿದೆ? ಬಾಲ್ಸ್ ಕೊಡು. ಕಲರ್ಸ್ ಎಲ್ಲ ಹೇಳ್ಬೇಕಾಯ್ತಾ ಇವಾಗ? ಇವ್ಳದು ಅದಂತೂ ಇವ್ರ ದೊಡ್ಡಪ್ಪ ಇವಳಿಗೆ ಸಿಕ್ಕಾಪಟ್ಟೆ ಆಟ ಆಡಕ್ ತಗೊಂಡ್ಬಂದಿದ್ದಾರೆ. ಅದು ಗೊಂಬಿ ಬೇರೆ, ಇದು ಬಾಲ್ಸ್ ಬೇರೆ. ಅವಳು ಬಂದು ಆಟ ಆಡೋಳು, ಊರೆಲ್ಲ ಸುತ್ತಾಳೆ ಇವಳು, ಗೊತ್ತಾ? ಇವಳು ದೊಡ್ಡಪ್ಪ ಗಿಫ್ಟ್. ಇದನ್ನ ಹಿಂಗೆ ರಿಮೂವ್ ಮಾಡಿದ್ರೆ ಇವಳು ಹೋಗ್ತಾಳೆ ನಡ್ಕೊಂಡು. ನೋಡಿ ನಡ್ಕೊಂಡು ಹೋಗ್ತಾ ಅವಳೆ, ಹಿಂಗ್ ಹೋಗ್ತಾಳೆ, ಹೆಂಗ್ ಸುತ್ತಾಳೆ. ಅವಳು ನೀರ್ ಕುಡಿಯಕ್ ಹೋಗ್ತಾಳೆ, ತಿರುಗ್ತಾಳೆ, ಬರ್ತಾಳೆ, ಮತ್ತೆ ಈ ಕಡೆ ಬರ್ತಾಳೆ. ಗುಂಡಿ ಹತ್ರ ಬಂದ್ಲು. ಚಿನ್ನಿಮ್ಮ ತಗೋ ಬಾಲ್ಸ್. ಕಲರ್ಸ್ ಹೇಳೆಲ್ಲ, ಹೇಳು ಚಿನ್ನು. ಇದಿಷ್ಟು ಸಿಯಾನ್ ಫ್ರೆಂಡ್ಸ್ ನೋಡಿ. ಇವಳೆಲ್ರ ಜೊತೆ ಆಟ ಆಡ್ತಾಳೆ. ಮೇನ್ ಆಗಿ ಈ ಲಿಲ್ಲಿನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಳೆ ಇವಳು. ಲಿಲ್ಲಿಗ್ ಲಾಲಿ ಮಾಡ್ತಾಳೆ, ಊಟ ಮಾಡಿಸ್ತಾಳೆ, ಎಲ್ಲ ಮಾಡ್ತಾಳೆ. ನನ್ ಗುಂಡಾಕ್. ಹೇಗಿದೆ ನಮ್ ಸಿಯಾನ್ ಫ್ರೆಂಡ್ಸ್? ಕಮೆಂಟ್ಸ್ ಮಾಡಿ. ಸಿಯಾನ್ ಫ್ರೆಂಡ್ಸ್ ಯಾರು ನಿಮ್ಗೆ ಇಷ್ಟ ಆದ್ರು ಅವ್ರ ಹೆಸರು ಕಮೆಂಟ್ ಮಾಡಿ. ಪ್ರವೀಣ್ ಸಿಯಾಗೆ ಫ್ರೂಟ್ಸ್ ಎಲ್ಲ ತಗೋಬೇಕಿತ್ತು, ಸೊ ತರಬೇಕು ಅಂತ ಹೊರಗಡೆ ಹೋದ್ರು. ಅವ್ರು ಜಸ್ಟ್ 20 ಮಿನಿಟ್ಸ್ ಇತ್ತು, ಅದಕ್ಕೆ ಜಾಮೂನ್ ಮಾಡಿ ಅವ್ರಿಗೆ ಗೊತ್ತಿಲ್ಲದೆ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಮಾಡಿ ಎತ್ತಿಟ್ಟೆ. ಹಾಗೆ ನನ್ಗೆ ಆ್ಯಪಲ್ಲೆಲ್ಲ ತಿನ್ನೋದೆಲ್ಲ ನಂದೊಂದ್ಸಲ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಕೇಕ್ ಎಲ್ಲ ತಿಂತಾ ಇದ್ದೀನಿ. ಈ ಕೇಕ್ ನಂಗೆ ತುಂಬ ಇಷ್ಟ. ಹಾಗೆ ಸಿಯಾಗೆ ಸ್ವೀಟ್ ಪೊಟ್ಯಾಟೋದು ಪ್ಯೂರ್ ಮಾಡೋಣ ಅಂತ ರೆಡಿ ಮಾಡ್ದೆ. ಇದನ್ನೆಲ್ಲ ಮಿಕ್ಸರ್ ಮಾಡಿ ಸಿಯಾದು ಫುಡ್ ರೆಡಿ ಆಯಿತು. ಈ ಥರ ರೆಡಿ ಆಯಿತು. ಸೊ ಸಿಯಾದ ಫುಡ್ ರೆಡಿ ಆಯಿತು. ಇವಾಗ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಅವಳಿಗೆ ಊಟ ಮಾಡಿಸ್ಬೇಕು. ನಾನು ಆ್ಯಕ್ಚುಲಿ ಜಾಸ್ತಿ ಅವಳಿಗೆ ಸ್ಕ್ರೀನ್ ಎಲ್ಲ ತೋರಿಸಲ್ಲ, ಜಾಸ್ತಿ ಟೆರೆಸ್ ಮೇಲೇ ಕರ್ಕೊಂಡು ಹೋಗ್ತೀವಿ. ನನಗೆ ಇಲ್ಲದೆ ಇರೋ ಟೈಮಲ್ಲಿ ಮಾತ್ರ ಏನಾದರೂ ಕೋಕೋ ಮೆಲನ್ ಸಾಂಗ್ಸ್ ಹಚ್ಬಿಟ್ಟು ಕೊಡೋದು. ಇನ್ನೇನು ಮಾಡೋಕ್ಕಾಗತ್ತೆ ಅವಾಗ. ನೀವೆಲ್ಲ ಮಕ್ಳಿಗೆ ಯಾವ ಥರ ಊಟ ಮಾಡಿಸ್ತೀರಾ ಕಮೆಂಟ್ ಮಾಡಿ. ಅವ್ರು ಊಟ ಮಾಡೋಕ್ಕೆ ಸ್ವಲ್ಪ ಆಟನೂ ಮಾಡ್ತಿರ್ತಾರೆ. ಈ ಥರ ಔಟ್ಸೈಡ್ ಎಲ್ಲ ತೋರಿಸ್ತಾ ಊಟ ಮಾಡಿಸಿದ್ರೆ ಊಟ ಕೂಡ ಚೆನ್ನಾಗಿ ಹೋಗುತ್ತೆ. ಅವ್ರಿಗೆ ಗೊತ್ತೇ ಆಗಲ್ಲ, ಆರಾಮಾಗಿ ಊಟ ಮಾಡ್ತಾರೆ ಮಕ್ಕಳು. ಹಾಗೆಯೇ ಸ್ವೀಟ್ ಪೊಟ್ಯಾಟೊ ನಾನು ಕೂಡ ತಿನ್ನೋಣ ಅಂತ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ. ಇದರಲ್ಲಿ ಹೈ ಪ್ರೋಟೀನ್ ಇದೆ, ಸೊ ತುಂಬ ಒಳ್ಳೆಯದು ಬಾಡಿಗೆ. ಹೀಟ್ ಅಲ್ವಾ, ಅದಕ್ಕೆ ಸ್ವಲ್ಪನೇ ತೊಗೊಂಡಿದ್ದೀನಿ. ಇವಾಗ ಆಲ್ರೆಡಿ ಹೀಟ್ ಸ್ಟಾರ್ಟ್ ಆಗಿದೆ, ಸೊ ಅದಕ್ಕೆ ಸ್ವಲ್ಪನೇ ಎತ್ಕೊಂಡು ತಿಂತಾ ಇದ್ದೀನಿ. ಹೈ ಪ್ರೋಟೀನ್ ಇದೆ ಇದರಲ್ಲಿ, ತುಂಬ ಹೆಲ್ದಿ. ಪ್ರವೀಣ್ಗೆ ನಾನು ಜಾಮೂನ್ ಮಾಡಿರೋದೇ ಗೊತ್ತಿಲ್ಲ. ಜಾಮೂನ್ ಹಾಕೊಂಡು ಹೋಗ್ತಾ ಇದ್ದೀನಿ.
ಏನಂತಾನೋ ಗೊತ್ತಿಲ್ಲ. ಟೇಸ್ಟ್ ಫಸ್ಟ್ ಅವನಿಗೆ ಕೊಡ್ತಾ ಇರೋದು. ನಾನು ಇದಕ್ಕೊಂದೆರಡು ಸೀಕ್ರೆಟ್ ಇದೆ, ಅದನ್ನ ನೆಕ್ಸ್ಟ್ ಲಾಗಲ್ಲಿ ಜಾಮೂನ್ನ ಯಾರಾದರೂ ಕೇಳಿ ಮಾಡ್ತೀನಿ. ಏನು ಅಂತ ನೋಡು, ತಗೋ. ಯಾಕೆ ಯಾಕೆ ಚೆನ್ನಾಗಿಲ್ವಾ? ಎಷ್ಟು ಚೆನ್ನಾಗಿದೆ. ಯಾಕೆ ಎಷ್ಟು ಚೆನ್ನಾಗಿದೆ? 10ಗೆ ಎಷ್ಟು ಕೊಡ್ತೀಯಾ? 5 ಕೊಡ್ಬೋದಾ? ಏಯ್ ಸೀರಿಯಸ್ಲಿ ಹೇಳ್ತಾನೆ, ತಿಂತಾನೆ ಇದೆಯಾ ಮತ್ತೆ ಅದ್ರಲ್ಲೇ ಗೊತ್ತಾಗ್ತಿದೆ. ಇವಾಗ ನಾನು ನಿನಗೆ ಜಾಮೂನ್ ಕೊಟ್ಟೆ, ನೀನ್ ಏನ್ ಕೊಡಿಸ್ತೀನಿ ನನಗೆ? ಓದಿದ್ದೀನಿ. Thanks for watching. Please like, share and subscribe. Bye bye. Bye bye.